ಹೆಮ್ಮೆಯ ಕನ್ನಡತಿ ಗೌತಮಿ ಅವರ ವಿಟಿಯನ್ನು ನೋಡುವಂತ ಸಮಯ. ವಿಟಿ ಪ್ಲೀಸ್. ಬೆಂಗಳೂರಿನ ಚಿಕ್ಕಜಾಲ ಗ್ರಾಮದ ಗ್ರಾಮೀಣ ಪ್ರತಿಭೆ ಗೌತಮಿ. ಹುಟ್ಟಿನಿಂದ ಕಷ್ಟಗಳನ್ನೇ ಉಂಡು ಬೆಳೆದರೂ ನೋವಿನ ಛಾಯೆ ತೋರಗೊಡದ ಮಂದಸ್ಮಿತೆ. ಬಾಲ್ಯದಿಂದಲೇ ಕಿವಿ ಮೇಲೆ ಬಿದ್ದ ಭಜನೆ ಗೀತೆಗಳು, ಮನೆಯಲ್ಲಿ ರಂಗಭೂಮಿಯವರ ಸಹಚರ್ಯ ಇವು ಗೌತಮಿ ಪಾಲಿನ ಸಂಗೀತದ ಸೆಲೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ. ನನ್ನ ಹೆಸರು ಗೋವಿಂದಮ್ಮ ಅಲಿಯಾಸ್ ಗೌತಮಿ ಮಧುಸೂದನ್. ನನಗೆ ಇವತ್ತು ಜನಪದವನ್ನು ಉಡುಗೊರೆಯಾಗಿ ಕೊಟ್ಟಂಥ ನನ್ನ ಊರು ಚಿಕ್ಕಜಾಲ. ಧನುರ್ ಮಾಸದ ಭಜನೆಗಳಾಗಿರಬಹುದು, ಮತ್ತು ಯಾವುದೇ ಪೌರಾಣಿಕ ನಾಟಕಗಳಾಗಿರ್ಬೋದು, ಅವುಗಳನ್ನು ನೋಡ್ತಾ ಅವುಗಳನ್ನು ಕೇಳ್ತಾ ಬೆಳೆದಂಥ ಹುಡುಗಿ. ಹಾಗೆ ನಮ್ಮನೆಯಲ್ಲೂ ಸಹ ನನ್ನ ಅಣ್ಣ ಕರ್ಣನ್ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಈ ಕಡೆ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಅಣ್ಣ ತುಂಬ ಫೇಮಸ್ಸು, ಬಿಲ್ ಕಲೆಕ್ಟ್ರ್ ಕೃಷ್ಣಪ್ಪ ಅಂತ ಹೇಳಿ. ನನ್ನ ಎರಡನೇ ಅಣ್ಣ ಮುನ್ರಾಜು, ಅವರು ಸಹ ಅರ್ಜುನನ್ ಪಾತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಹೀಗೆ ಚಿಕ್ಕ ಹುಡುಗಿಯಿಂದ ನಾನು ಹಾಡ್ತಾ ಈ ಊರುಗಳ ಒಂದು ಹಿನ್ನೆಲೆಯಿಂದ ನನಗೂ ಸಹ ಸರಸ್ವತಿ ಬಳುವಳಿಯಾಗಿ ಬಂದು ನನ್ನ ಕುಟುಂಬ ತುಂಬ ನನಗೆ ಬೆನ್ನೆಲುಬಾಗಿದೆ. ಹಾಗೆ ನನ್ನ ಹಸ್ಬೆಂಡ್ ಅವರು ಸಹ ನನ್ನ ಈ ಒಂದು ಸಂಗೀತ ಕ್ಷೇತ್ರಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲಿಸ್ತಾರೆ. ಮನಮೆಚ್ಚಿದ ಹುಡುಗನನ್ನ ದಕ್ಕಿಸಿಕೊಟ್ಟ ಸಂಗೀತವನ್ನ ಪೂರ್ಣ ಪ್ರಮಾಣದಲ್ಲಿ ಅಪ್ಪಿಕೊಳ್ಳೋ ಆಸೆಗೆ ಶಿಕ್ಷಕ ವೃತ್ತಿಯನ್ನೇ ತೊರೆದಿದ್ದಾರೆ. ಗೌತಮಿನ ನೋಡಿದ್ದು ರಾಜನಾಗೇಂದ್ರ ಅವರ ಸ್ಟುಡಿಯೋದಲ್ಲಿ, ಅವರ ಒಂದು ಸಂಗೀತ ಶಾಲೆಯಲ್ಲಿ. ಇಬ್ಬರು ಅಲ್ಲೇ ಮೀಟ್ ಆಗಿದ್ದು. ಸುಮಾರು 20 ವರ್ಷದಿಂದ ಅವಳ ಸಂಗೀತ ಸೇವೆ ತೊಡಗಿಸ್ಕೊಂಡು ಬಂದಿದ್ದಾಳೆ. ನಾನು ಕೂಡ ಗಾಯಕನೇ. ಸೊ ಹೀಗಾಗಿ ನಮ್ಮಿಬ್ಬರ ಒಂದು ಪರಿಚಯ ಆಗಿ ಅಲ್ಲೇ ಮದುವೆ ಆಯಿತು. ನಿನಗೆ ಜಯ ಸಿಗಲಿ, ಒಳ್ಳೆಯದಾಗಲಿ ಗೌತಮಿ, ಆಲ್ ದ ಬೆಸ್ಟ್ ಟು ಯು. ಆಕಾಶವಾಣಿಯ ಬಿ ಗ್ರೇಡ್ ಆರ್ಟಿಸ್ಟ್ ಅನ್ನೋ ಅಭಿಧಾನವನ್ನ ಹೊತ್ತು ದೇಶ ವಿದೇಶಗಳಲ್ಲಿ ಹಾಡಿದ ಹೆಮ್ಮೆ ಇವರದು. ಸಂಗೀತದ ಮೂಲಕ ಮತ್ತಷ್ಟು ಮಗದಷ್ಟು ಸಾಧಿಸಿ ಹುಟ್ಟೂರಿಗೆ ಕೀರ್ತಿ ತರಬೇಕೆಂಬ ಹಂಬಲ ಗೌತಮಿದು. ಆಲ್ ದ ಬೆಸ್ಟ್ ಮಮ್ಮಿ. ತುಂಬ ಬಡ ಮನೆಯಿಂದ ಬಂದಿರೋಂಥ ಹುಡುಗಿ. ಇವತ್ತು ಆ ಹುಡುಗಿ ಸರ್ಕಾರಿ ಸ್ಕೂಲಲ್ಲಿ ಓದ್ಕೊಂಡು ತಂದೆ ತಾಯಿ ವಯಸ್ಸಾಗಿರೋರನ್ನ ತುಂಬ ಕಷ್ಟ ಬಿದ್ದು ಸಾಕಿದ್ದಾಳೆ. ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವ್ರದ್ದು ಎಷ್ಟೋ ದಿನದ ಕನಸು ಇದು. ನನ್ನ ಜೊತೆ ರಾಜಕೀಯಕ್ಕೂ ಬಂದ್ಲು. ಬಾಣಂತಿ ಆದ್ರೂ ಊರೆಲ್ಲ ಓಡಾಡಿ 10 ತೋಟಲ್ ಮಾತ್ರ ಸೋತಿದ್ದಾಳೆ. ಇನ್ನು ಒಳ್ಳೆ ಹೆಸರು ಮಾಡ್ಲಿ ಅವ್ರಿಗೆ, ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ, ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ, ನಮ್ಮ ಆಶೀರ್ವಾದ ಅವ್ರ ಮ್ಯಾಗಿರ್ಲಿ, ಹೀಗೆ ಚೆನ್ನಾಗಿ ಮುಂದುವರಿಲಿ ಅಂತ ನಾನು ಕೇಳ್ಕೊಂತೀನಿ ನನ್ನ ಕಡೆಯಿಂದ. ಗೌತಮಿ ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರಿನ ಹೆಸರನ್ನ ರಾಜ್ಯಾದ್ಯಂತ ಶೋಭಿಸಲಿ ಎಂದು ನಾನು ಅವ್ರಿಗೆ ಹಾರೈಸ್ತೀನಿ. ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ನಮ್ಮೂರು ಒಂದು ಕೋಗಿಲೆ ಅಂತಲೇ ಹೇಳ್ಬೋದು. ಶ್ರೀಮತಿ ಗೌತಮಿಯವರು ನಮ್ಮ ತಂಡಗಳಲ್ಲಿ ಅಭಿನಯಿಸುತ್ತಾ ತಮ್ಮದೇ ಆದ ಗಾನ ಸಿರಿಯಿಂದ, ಕಂಠ ಸಿರಿಯಿಂದ ನಮ್ಮ ಎಲ್ಲಾ ನಾಟಕಗಳಿಗೂ ಗಾಯನವನ್ನು ಮಾಡಿ ಗೌತಮಿ ಅವರಿಗೆ ಅಭಿನಂದನೆಗಳು. ನಮ್ಮೂರಿನ ಹೆಣ್ಮಗಳಾದಂಥ ಗೋವಿಂದಮ್ಮ ಅಲಿಯಾಸ್ ಗೌತಮಿ ಅವರಿಗೆ ಆಲ್ ದ ಬೆಸ್ಟ್. ಗಾನ ಸಿಂಚನ ಇವರ ಸಾಧನೆಯ ಹಾದಿಯ ಸೋಪಾನವಾಗಲಿ ಅನ್ನೋ ಹಾರೈಕೆ ನಮ್ಮದು.